ಒಂದನೇ ತರಗತಿಗೆ ಸೇರಿಸೋದಕ್ಕೆ ಮಕ್ಕಳಿಗೆ ಏಜ್ ಪ್ರಾಬ್ಲಮ್. ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಆತಂಕದಲ್ಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ತದ್ವಿರುದ್ಧ ಆದೇಶ. ಮಕ್ಕಳ ಬಾಳಲ್ಲಿ ಚೆಲ್ಲಾಟ ಆಡ್ತಿರೋ ಸರ್ಕಾರಗಳು, ಪೋಷಕರ ಆತಂಕಗಳೇನು, ಸರ್ಕಾರದ ನಿರ್ಧಾರವೇನು? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ, ನೋಡಿ. ಸದ್ಯದಲ್ಲೇ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷ ಕೊನೆಗೊಳ್ಳಲಿದೆ. ಈ ಬೆನ್ನಲ್ಲೇ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಶುರುವಾಗಬೇಕಾಗಿದೆ. ಇಷ್ಟು ದಿನ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ನೀಡಿಲ್ಲ ಅನ್ನೋ ದೂರುಗಳು ಕೇಳಿ ಬರ್ತಾ ಇದ್ವು. ಮಕ್ಕಳು ಪುಸ್ತಕಗಳು ಇಲ್ಲದೆ ಶಾಲೆಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಹಾಗೆಯೇ ಮಕ್ಕಳಿಗೆ ಸಮವಸ್ತ್ರ ನೀಡುವಲ್ಲೂ ಕೂಡ ವಿಳಂಬ ಆಗಿತ್ತು. ರಾಜ್ಯದ ಅನೇಕ ಶಾಲೆಗಳಲ್ಲಿ ಕಟ್ಟಡ, ಶೌಚಾಲಯ, ಶಿಕ್ಷಕರ ಕೊರತೆ ಎದ್ದು ಕಾಡ್ತಾ ಇತ್ತು. ಇದರ ಮಧ್ಯೆ 1ನೇ ತರಗತಿಗೆ ಸೇರೋ ಮಕ್ಕಳಿಗೆ ಏಜ್ ಪ್ರಾಬ್ಲಮ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡ್ತಾ ಇವೆ. ನಾಡಿನ ಮಕ್ಕಳ ಭವಿಷ್ಯ ರೂಪಿಸಬೇಕಾಗಿದ್ದಂಥ ಸರ್ಕಾರಗಳೇ ರಾಜಕೀಯ ಕೆಸರೆರಚಾಟದಲ್ಲಿ ಮುಳುಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತದ್ವಿರುದ್ಧ ಆದೇಶಗಳ ಮೂಲಕ ಮಕ್ಕಳ ಭವಿಷ್ಯದ ಬಗ್ಗೆ ಆಟವಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಕ್ಕಳನ್ನು 1ನೇ ತರಗತಿಗೆ ಸೇರಿಸುವುದಕ್ಕೆ ವಯಸ್ಸು 5 ವರ್ಷ 5 ತಿಂಗಳಿದ್ರೆ ಸಾಕು ಅಂತ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಈ ಬೆನ್ನಲ್ಲೇ ದೇಶದ ಯಾವುದೇ ರಾಜ್ಯದಲ್ಲಿ 1ನೇ ತರಗತಿಗೆ ದಾಖಲು ಮಾಡಿಕೊಳ್ಳುವುದಕ್ಕೆ ಮಗುವಿಗೆ ಕನಿಷ್ಠ 6 ವರ್ಷ ಆಗಿರಬೇಕು ಅಂತ ಕೇಂದ್ರ ಶಿಕ್ಷಣ ಇಲಾಖೆ ಆದೇಶ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಇದು ಶಾಲಾ ಸಿಬ್ಬಂದಿ ಹಾಗೂ ಪೋಷಕರಲ್ಲಿ ಭಾರೀ ಗೊಂದಲ ಉಂಟು ಮಾಡಿದೆ. ಏನಿದು ಕೇಂದ್ರದ ವಿವಾದಿತ ಆದೇಶ? ರಾಜ್ಯ ಸರ್ಕಾರ ನಿಗದಿಗೊಳಿಸಿರುವಂಥ ವಯೋಮಿತಿಯನ್ನು 6 ತಿಂಗಳಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿದೆ. 1ನೇ ಕ್ಲಾಸಿಗೆ ಸೇರುವುದಕ್ಕೆ ಮಗುವಿಗೆ 6 ವರ್ಷ ಕಡ್ಡಾಯ ಆಗಿರಬೇಕು. 2025-26ರ ಶೈಕ್ಷಣಿಕ ವರ್ಷದಿಂದಲೇ ಈ ನಿಯಮ ಕಡ್ಡಾಯವಾಗಿ ಜಾರಿಯಾಗಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಪತ್ರ ಬರೆದಿದೆ. ಅಷ್ಟೇ ಅಲ್ಲ, ಹೊಸ ನಿಯಮದ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಸಲ್ಲಿಸಬಹುದು ಅಂತ ರಾಜ್ಯಗಳಿಗೆ ಕೇಂದ್ರ ಹೇಳಿದೆ. ಪೋಷಕರಲ್ಲಿ ಗೊಂದಲ ಯಾಕೆ? 2018ರಲ್ಲಿ 1ನೇ ತರಗತಿ ಪ್ರವೇಶದ ವಯಸ್ಸು 5 ವರ್ಷ 5 ತಿಂಗಳಿಗೆ ನಿಗದಿಪಡಿಸಲಾಗಿತ್ತು. ಬಳಿಕ ಡಿಸೆಂಬರ್ 2022ರಲ್ಲಿ 1ನೇ ತರಗತಿಗೆ 6 ವರ್ಷ ಅನ್ನೋ ನಿಯಮ ಬಂತು. ಅಂದು 2022ರಲ್ಲಿ ಪ್ರೀ ಕೆಜಿಗೆ ಅಡ್ಮಿಷನ್ ಮಾಡಿಸಲಾಗಿದ್ದಂಥ ಮಕ್ಕಳಿಗೆ ಈಗ 6 ವರ್ಷ. ಹೀಗಾಗಿ ರಾಜ್ಯ ಸರ್ಕಾರದ ಹೊಸ ಆದೇಶದಿಂದ 6 ವರ್ಷ ತುಂಬಿರೋ ಮಕ್ಕಳಿಗೆ 1ನೇ ತರಗತಿಗೆ ಸೇರುವುದಕ್ಕೆ ಆಗ್ತಾ ಇಲ್ಲ. ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಆತಂಕದಲ್ಲಿದ್ದು, ಈ ವರ್ಷ ರಿಯಾಯಿತಿಗೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಮಕ್ಕಳನ್ನು 1ನೇ ತರಗತಿಗೆ 5 ವರ್ಷ 5 ತಿಂಗಳು ದಾಟಿದ ಕೂಡಲೇ ಸೇರಿಸಬೇಕೋ ಅಥವಾ ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ 6 ವರ್ಷ ದಾಟಿದ ನಂತರ ಸೇರಿಸಬೇಕೋ ಅನ್ನೋ ಗೊಂದಲ ಇದೆ. ಇದರಿಂದ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಏನಂದ್ರು? 1ನೇ ತರಗತಿಗೆ ಮಕ್ಕಳ ದಾಖಲಾತಿ ವಯಸ್ಸನ್ನು ರಾಜ್ಯ ಶಿಕ್ಷಣ ನೀತಿ ಅಂದರೆ SCP ಆಯೋಗದ ಶಿಫಾರಸಿನ ಆಧಾರದ ಮೇಲೆ ನಿರ್ಧರಿಸಲಾಗುವುದು ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಹಿಂದಿನ ಸರ್ಕಾರ ಮಾಡಿದ ತಪ್ಪಿನಿಂದ ಈ ಗೊಂದಲ ಉಂಟಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಅವರು ಮಾರ್ಗಸೂಚಿಗಳನ್ನು ರೂಪಿಸಿದರು. ಆದರೆ ನಾವು ಅದನ್ನು ವಿರೋಧಿಸ್ತೇವೆ. ಹಾಗಾಗಿ ಈ ವಿಷಯವನ್ನು ಪರಿಶೀಲಿಸುವುದಕ್ಕೆ ರಾಜ್ಯ ಶಿಕ್ಷಣ ನೀತಿ ಆಯೋಗಕ್ಕೆ ಮನವಿ ಕಳಿಸಿದ್ದೇವೆ. SCP ಆಯೋಗದಿಂದ ಮಾರ್ಗಸೂಚಿ ಪಡೆದ ಕೂಡಲೇ ಅದನ್ನು ಜಾರಿಗೆ ಮಾಡ್ತೇವೆ. ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡ್ರೆ ರಾಜ್ಯದ 15 ಲಕ್ಷ ಮಕ್ಕಳ ಮೇಲೆ ಪ್ರಭಾವ ಬೀಳಲಿದೆ ಎಂದರು. ಏನಿದು ವಿವಾದ? ಶಾಲಾ ಶಿಕ್ಷಣ ಇಲಾಖೆ ನವೆಂಬರ್ 15, 2022ರಂದು ಆದೇಶವೊಂದು ಹೊರಡಿಸಿತ್ತು. 2022ರ ಆದೇಶದ ಪ್ರಕಾರ ಜೂನ್ 1, 2025ರ ವೇಳೆಗೆ 6 ವರ್ಷ ಪೂರೈಸಿದ ಮಕ್ಕಳು 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ 1ನೇ ತರಗತಿಗೆ ದಾಖಲಾಗುವುದಕ್ಕೆ ಅರ್ಹರಾಗಿರ್ತಾರೆ. ಈ ಹಿಂದೆ 1ನೇ ತರಗತಿಗೆ ಪ್ರವೇಶ ಪಡೆಯುವುದಕ್ಕೆ ಕನಿಷ್ಠ ವಯಸ್ಸು 5 ವರ್ಷ 5 ತಿಂಗಳು ಅಂತಿತ್ತು. ಪೋಷಕರು ಬೀದಿಗಿಳಿದ ಬಳಿಕ ಎಚ್ಚೆತ್ತಂಥ ಸರ್ಕಾರ ನವೆಂಬರ್ 2022ರ ಆದೇಶವನ್ನು 2025-26ನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರಲಾಗುವುದು ಅಂತ ಹೇಳಿತ್ತು. ಹಾಗಾಗಿ ಈ ವರ್ಷ 1ನೇ ತರಗತಿಗೆ ಪ್ರವೇಶ ಪಡೆಯುವ ವಯಸ್ಸಿನ ಬಗ್ಗೆ ಪೋಷಕರಲ್ಲಿ ಗೊಂದಲ ಇದೆ. ಈ ಗೊಂದಲವನ್ನು ನಿವಾರಿಸುವುದಕ್ಕೆ ಸರ್ಕಾರ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸಹಾಯವನ್ನು ಪಡಿತಾ ಇದೆ. ಆಯೋಗದ ಶಿಫಾರಸಿನಂತೆ ಹೊಸ ನಿಯಮಗಳನ್ನು ಜಾರಿಗೆ ತರುವುದಕ್ಕೆ ಸರ್ಕಾರ ಸಿದ್ಧವಾಗಿದೆ.